ಇನ್ನು ಏನ್ ರೋಡ್ ಗುರು ಟಿವಿ9 ಅಭಿಯಾನದ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹದಗೆಟ್ಟ ರಸ್ತೆ ಬಗ್ಗೆ ಅಭಿಯಾನವನ್ನೇನು ಟಿವಿ9 ನಡೆಸ್ತಾ ಇದೆ. ಯಾವ ಟೈಮ್ನಲ್ಲಿ ಗುಂಡಿ ಮುಚ್ಚುತ್ತೀರಿ ಕೇಳಿದ್ದೇನೆ, ಹದಗೆಟ್ಟ ರಸ್ತೆ ದುರಸ್ತಿ ಗುಂಡಿ ಮುಚ್ಚುವುದಕ್ಕೆ ಸೂಚಿಸಿದ್ದೇನೆ ಅಂತ ಡಿಸಿಎಂ ಭರವಸೆ ಕೊಟ್ಟಿದ್ದಾರೆ. ರೈಟಿಂಗ್ನಲ್ಲಿ ಕೊಡುವಂತೆ ಅಧಿಕಾರಿಗೆ ಹೇಳಿದ್ದೀನಿ ಅಂತಲೂ ಕೂಡ ಡಿಸಿಎಂ ನುಡಿದಿದ್ದು ಏನ್ ರೋಡ್ ಗುರು ಅಭಿಯಾನದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಎಲ್ಲ ಪಾರ್ಟ್ಗಳನ್ನ ಕಂಪ್ಲೀಟ್ ಯಾವ ಟೈಮಲ್ಲಿ ಮುಚ್ಚಿರಿ ಅಂತ ಹೇಳಿ ಅವ್ರಿಗೆಲ್ಲ ಟೈಮಿಂಗ್ ಕೊಟ್ಟಿದ್ದೀನಿ. ಅವರು ಇವತ್ತೆಲ್ಲ ನಾನು ಅವ್ರಿಗೆ ಹೇಳಿದ್ದೀನಿ, ನಾಳೆ ಎಲ್ಲ ಕಂಪ್ಲೀಟ್ ಮಾತಾಡ್ಬಿಟ್ಟು ರೈಟಿಂಗ್ ಅಲ್ಲಿ ಕೊಡಬೇಕು ಅಂತ ಹೇಳಿದ್ದೀನಿ. ಎಷ್ಟು ಇದ್ದಲ್ಲಿ ನೀವು ಮುಚ್ಚಿರಾ, ಎಷ್ಟು ಇದನ್ನ ಟ್ರಾಫಿಕ್ ಅವ್ರಿಗೂ ಕೊಡಬೇಕು ಅಂತ ಹೇಳಿದೀನಿ, ಪಬ್ಲಿಕ್ ಹತ್ರನೂ ಕರೆಯಬೇಕು ಅಂತ ಹೇಳಿದೀನಿ. ಜೊತೆಗೆ ಕಮಿಷನರ್ಗಳು ಎವ್ರಿ ಡೇ ಬೆಳಗ್ಗೆ ಹೊತ್ತು ಎಲ್ಲೆಲ್ಲಿ ರೌಂಡ್ಸ್ ಮಾಡ್ತೀರಾ ತಿಳಿಸಬೇಕು ಅಂತ ಹೇಳಿದ್ದೀನಿ. ಎಲ್ಲ ಕಂಪ್ಲೀಟ್ ಕ್ವಾಲಿಟಿ ಮೇಲೆ ಒಂದು ಕೆಲಸ ಕೂಡ ಗಾಂಧಿ ಲೆಕ್ಕದಲ್ಲಿ ಇಲ್ಲಿಂದ ಅಲ್ಲಿಗೆ ರೋಡ್ ಮಾಡಿದ್ದೀನಿ, ಅಲ್ಲಿಂದ ಇಲ್ಲಿಗೆ ರೋಡ್ ಮಾಡಿದ್ದೀನಿ ಅಂತ ಯಾರು ಒಂದು ಬೋಗಸ್ ಬಿಲ್ ಬರಿಬಾರದು. ಅದಕ್ಕೆಲ್ಲ ನೀವೇ ಜವಾಬ್ದಾರಿ ಆಗ್ತೀರಿ, ಯಾರನ್ನು ನಂಬಕ್ ಹೋಗಬೇಡಿ ಅಂತ ಎಲ್ಲ ನಮ್ಮ ಆಫೀಸರ್ಸ್ಗೆಲ್ಲ ತಿಳಿಸಿದ್ದೀನಿ. ಡೋಂಟ್ ಬಿಲೀವ್ ಎನಿ ಇಂಜಿನಿಯರ್ಸ್. ಆಮೇಲೆ ಇನ್ನು ಬೆಂಗಳೂರಿನಲ್ಲಿರುವಂತಹ ಗಾರ್ಬೇಜ್ ಸಮಸ್ಯೆಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ನಗರದಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕಿ ಹೋಗ್ತಿದ್ದಾರೆ. ಕಸದ ಸಮಸ್ಯೆ ಇತ್ಯರ್ಥಕ್ಕೆ ನಾನು ಟೈಮ್ ಕೊಟ್ಟಿದ್ದೀನಿ, ಕಸ ಎಸೆದು ಹೋಗೋರನ್ನ ಹುಡುಕೋದಕ್ಕೆ ಹೇಳಿದ್ದೀನಿ, ಸಿಟಿ ಕ್ಲೀನ್ ಆಗಿಡಬೇಕು ಅಂತ ಟಾಸ್ಕ್ ಕೊಟ್ಟಿದ್ದೀನಿ ಎಂದಿದ್ದಾರೆ ಡಿಕೆ ಶಿವಕುಮಾರ್. ನಾವು ಅವರ ಹೊಸ ಕಾರ್ಪೊರೇಷನ್ ಕಮಿಷನರ್ಗಳಿಗೆ, ಜಾಯಿಂಟ್ ಕಮಿಷನರ್ಗೆ ಮತ್ತು ಅಧಿಕಾರಿಗಳ ಹತ್ರ ಸಪರೇಟ್ ಆಗಿ ಮಾತಾಡಿದ್ದೀನಿ. ಅವ್ರಿಗೆ ಟೈಮ್ ಲೈನ್ ಕೊಟ್ಟಿದ್ದೀನಿ. ಈ ಬೆಂಗಳೂರು ಸಿಟಿ ಕ್ಲೀನ್ ಮಾಡಲಿಕ್ಕೆ ಮತ್ತು ಗಾರ್ಬೇಜ್ನ ತೆಗೆದು ಕೆಲವು ಎಲ್ಲೆಲ್ಲ ಹಾಕಿದ್ದಾರೆ. ಬೆಂಗಳೂರು ಡಿಸಿ ಕರೆಸಿದ್ದೀನಿ. ಬಾರ್ಡರ್ಗಳಲ್ಲೆಲ್ಲ ರೋಡಲ್ಲೆಲ್ಲ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಅದನ್ನು ಯಾವ ರೀತಿ ತೆಗಿಬೇಕು, ಪೊಲೀಸ್ ಕಮಿಷನರ್ ಕರೆಸಿದ್ದೆ, ಟ್ರಾಫಿಕ್ ಅವ್ರು ಕರೆಸಿದ್ದೆ. ಯಾರ್ಯಾರು ವೆಹಿಕಲ್ ಅವರು ರೋಡಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಅಂಥವ್ರನ್ನ ನೀವೆಲ್ಲ ಐಡೆಂಟಿಫೈ ಮಾಡಬೇಕು. ನಾವು